ಆತ್ಮೀಯ ಶಿಕ್ಷಕ ಮಿತ್ರರೇ, ಈ ದಿನ ನಾವು ಯುಡೈಸ್ ಪ್ಲಸ್ನಲ್ಲಿ ಟೀಚರ್ ಮಾಡ್ಯೂಲ್ 24-25 ಅಪ್ಡೇಟ್ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಬನ್ನಿ. ಮೊದಲು ಯಾವುದೇ ವೆಬ್ ಬ್ರೌಸರನ್ನು ಓಪನ್ ಮಾಡಿ ಯುಡೈಸ್ ಪ್ಲಸ್ ಟೀಚರ್ ಮಾಡ್ಯೂಲ್ 2024-25 ಎಂದು ಸರ್ಚನ್ನು ಕೊಡಿ. ಅದು ನಿಮಗೆ ಹಲವಾರು ಲಿಂಕ್ಗಳನ್ನು ತೆಗೆದಿಡುತ್ತೆ. ಅದರಲ್ಲಿ ಯುಡೈಸ್ ಪ್ಲಸ್ ಟೀಚರ್ ಇದನ್ನು ಕ್ಲಿಕ್ ಮಾಡಿ. ನಿಮಗೆ ಆ ಪುಟ ತೆರೆದುಕೊಳ್ಳುತ್ತೆ. ಹೀಗೆ ತೆರೆದುಕೊಂಡಾಗ ಯೂಸರ್ ನೇಮ್, ಪಾಸ್ವರ್ಡ್ ಹಾಗೂ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ. ಯೂಸರ್ ನೇಮ್ ಯಾವಾಗಲೂ ಶಾಲೆಯ ಡೈಸ್ ಕೋಡ್ ಆಗಿರುತ್ತೆ. ಪಾಸ್ವರ್ಡ್ ಈಗಾಗಲೇ ನೀವು ಮೆಸೇಜಲ್ಲಿ ಪಡ್ಕೊಂಡಿರ್ತೀರ ಅಥವಾ ರೀಸೆಟ್ ಮಾಡಿ ಅದನ್ನು ಸಂರಕ್ಷಿಸಿ ಇಟ್ಕೊಂಡಿರ್ತೀರ. ಅದನ್ನು ನಮೂದಿಸಿ ಲಾಗಿನ್ ಆಗಿ. ಆಗ ಮುಂದಿನ ಪುಟದಲ್ಲಿ ಕ್ಲಿಕ್ ಹಿಯರ್ ಟು ಕಂಪ್ಲೀಟ್ ಟೀಚರ್ DCF ಅಥವಾ ಟು ಫಿಲ್ ಟೀಚರ್ಸ್ ಡೇಟಾ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದಾಗ ಈ ಪುಟ ತೆರೆದುಕೊಳ್ಳುತ್ತೆ. ಇದರಲ್ಲಿ ಇನ್ಕಂಪ್ಲೀಟ್ ಟು, ಅದರ ಪಕ್ಕದಲ್ಲಿ ಆ್ಯಡ್ ಟೀಚರ್ ಅಂತ ಇರುತ್ತೆ. ಇದೆರಡು ನಮಗೆ ತುಂಬ ಪ್ರಮುಖವಾಗಿರುತ್ತೆ. ಇನ್ಕಂಪ್ಲೀಟ್ ಪಕ್ಕದಲ್ಲಿರುವಂತಹ ಸಂಖ್ಯೆಯನ್ನು ನಾವು ಕ್ಲಿಕ್ ಮಾಡಿ ಹಾಲಿ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಶಿಕ್ಷಕರ ವಿವರವನ್ನು ಹಿಂದೀಕರಿಸಬೇಕು. ಆ್ಯಡ್ ಟೀಚರ್ ಅನ್ನು ಉಪಯೋಗಿಸಿ ಹೊಸದಾಗಿ ಈ ವರ್ಷ ಕರ್ತವ್ಯಕ್ಕೆ ಹಾಜರಾಗಿರುವ ಶಿಕ್ಷಕರ ವಿವರವನ್ನು ಹಿಂದೀಕರಿಸಬೇಕು. ನಾನು ಇನ್ಕಂಪ್ಲೀಟ್ ಪಕ್ಕದಲ್ಲಿರುವಂತಹ ಸಂಖ್ಯೆಯನ್ನು ಕ್ಲಿಕ್ ಮಾಡಿದ್ದೀನಿ. ಆಗ ಈ ಪುಟ ತೆರೆದುಕೊಳ್ಳುತ್ತೆ. ಶಾಲೆಯಲ್ಲಿ ಇಬ್ಬರು ಶಿಕ್ಷಕರು ಹಿಂದಿನ ವರ್ಷ ಕರ್ತವ್ಯ ನಿರ್ವಹಿಸ್ತಾ ಇದ್ದರು. ಆ ವಿವರ ಇಲ್ಲಿ ಇದೆ. ಅದರಲ್ಲಿ ಮೊದಲನೇದಾಗಿ ಶಿಕ್ಷಕರ ಆಧಾರ್ ವ್ಯಾಲಿಡೇಷನ್ ಆಗಿದೆ. ಕಳೆದ ವರ್ಷವೇ ಆಗಿರೋದ್ರಿಂದ ಅದು ಗ್ರೀನ್ ಆಗಿರುತ್ತೆ. ಆ ನಂತರ ಇಲ್ಲಿರುವಂತಹ 3 ಬಾಕ್ಸ್ಗಳು ರೆಡ್ ಕಲರಲ್ಲಿ ಇರುತ್ತೆ. ಅದು ಜೊತೆಗೆ ಸ್ಟೇಟಸ್ ಇನ್ಕಂಪ್ಲೀಟ್ ಅಂತ ಇರುತ್ತೆ. ಇದನ್ನು ನಾವು ಪರಿಶೀಲನೆಯನ್ನು ಮಾಡಿ ಸಬ್ಮಿಟ್ ಮಾಡಿದಾಗ ಸ್ಟೇಟಸ್ ಕಂಪ್ಲೀಟ್ ಆಗಿರುತ್ತೆ. ಅದರಲ್ಲಿ 3 ಪುಟಗಳು ಟೀಚರ್ ಪ್ರೊಫೈಲ್, ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್, ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸ್. ಮೊದಲನೆಯದು ಜನರಲ್ ಪ್ರೊಫೈಲ್. ಇದು ಆಟೋ ಫೆಚ್ ಆಗಿರುತ್ತೆ. ಎಲ್ಲ ಮಾಹಿತಿಗಳು ಹಿಂದಿನ ವರ್ಷದ್ದೇ ಇರುತ್ತೆ. ಆಧಾರ್ನಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಆಧಾರ್ ಅಪ್ಡೇಟ್ ಮಾಡಬಹುದು. ಅನಂತರ ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್. ಇದು ಸಹ ಆಟೋ ಫೆಚ್ ಆಗಿರುತ್ತೆ. ಕಳೆದ ವರ್ಷ ಇರೋದೇ ಇರುತ್ತೆ. ಆದರೆ 3ನೇ ಪುಟದಲ್ಲಿ ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸ್ ಅಂತ ಇರುತ್ತೆ. ಇದರಲ್ಲಿ ನಾವು 3ರಿಂದ 4 ಅಂಶಗಳನ್ನ ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಅದು ಯಾವುದು ಅಂದರೆ ಚೈಲ್ಡ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಆಡಿಟ್ ಆಗಿದೆಯೇ ಅಂತ ಹೌದು ಅಂತ ಕೊಡಬೇಕು. ಸೈಬರ್ ಸೇಫ್ಟಿ ಆ್ಯಂಡ್ ಸೈಕೋಸೋಷಿಯಲ್ ಆಸ್ಪೆಕ್ಟ್ಸ್ ಅದು ಸಹ ಆಗಿದೆ ಅಂತ ಕೊಡಬೇಕು, ಎಸ್ ಅಂತ. CWSN ಫ್ರೆಂಡ್ಲಿ ನಮ್ಮ ಶಾಲೆಗಳಾಗಿರೋದ್ರಿಂದ ಅದಕ್ಕೂ ಸಹ ಎಸ್ ಕೊಡಬೇಕು. ಆನಂತರ CTET STET ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ದರೆ ಎಸ್ ಅಂತ ಕೊಟ್ಟು ತೇರ್ಗಡೆಯಾದ ವರ್ಷವನ್ನು ನಮೂದಿಸಬೇಕು. ಇಲ್ಲದಿದ್ದರೆ ನೋ ಎಂದು ಕೊಡಬೇಕು. ಕೊನೆಯದಾಗಿ ಡಿಜಿಟಲ್ ಡಿವೈಸಸನ್ನು ಸಾಧಾರಣವಾಗಿ ಎಲ್ಲ ಶಿಕ್ಷಕರು ಬಳಸ್ತಾ ಇರೋದ್ರಿಂದ ಇದಕ್ಕೂ ಸಹ ಎಸ್ ಅಂತ ಕೊಟ್ಟು ಅಪ್ಡೇಟನ್ನು ಮಾಡಬೇಕು. ಆನಂತರ ಹೊಸ ಶಿಕ್ಷಕರ ಮಾಹಿತಿಯನ್ನು ಸೇರ್ಪಡೆ ಮಾಡಬೇಕು ಅಂತಂದರೆ ಇಮೇಲ್ ID, ಫೋನ್ ನಂಬರ್ ಹಾಗೂ ಆಧಾರ್ ನಂಬರನ್ನು ಕಡ್ಡಾಯವಾಗಿ ನಮೂದಿಸಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಹೀಗೆ ಮಾಡಿದ ನಂತರ ಎಲ್ಲ ಶಿಕ್ಷಕರ ವಿವರಗಳನ್ನು ಸಹ ಹೀಗೆ ಅಪ್ಡೇಟ್ ಮಾಡಿ ಆನಂತರ ಅವರಿಗೂ ಈ 3 ಪುಟದಲ್ಲಿರುವ ಎಲ್ಲ ಮಾಹಿತಿಗಳನ್ನು ನಾವು ಭರ್ತಿ ಮಾಡಬೇಕು. ಹೀಗೆ ಮಾಡಿ ಸಬ್ಮಿಟ್ ಮಾಡಿದ ನಂತರ ಓವರಾಲ್ ಸ್ಟೇಟಸ್ ಭರ್ತಿ ಮಾಡಿದ ನಂತರ ಶಿಕ್ಷಕರ ವಿವರದ ಈ ಪುಟ ತೆರೆದುಕೊಳ್ಳುತ್ತೆ. ಹೊಸ ಶಿಕ್ಷಕರನ್ನು ಸೇರಿಸಿರೋದ್ರಿಂದ ಇಲ್ಲಿ 3 ಜನ ಶಿಕ್ಷಕರು ಮಾಹಿತಿ ಹಿಂದೀಕರಣವಾಗಿರುತ್ತದೆ. ಈಗ ಟೋಟಲ್ ಟೀಚರ್ಸ್ 3 ಆಗಿದೆ, ಇನ್ಕಂಪ್ಲೀಟ್ 0 ಆಗಿದೆ. ಹೀಗಾಗಿ ನಾವು ಶಾಲೆಯಲ್ಲಿರುವ ಎಲ್ಲ ಶಿಕ್ಷಕರ ವಿವರವನ್ನು ಅಪ್ಡೇಟ್ ಮಾಡಿದ್ದೀವಿ. ಆನಂತರ ಕ್ಲಿಕ್ ಹಿಯರ್ ಟು ಮಾರ್ಕ್ ಕಂಪ್ಲೀಟ್ ಈ ಬಟನನ್ನು ಕ್ಲಿಕ್ ಮಾಡಬೇಕು. ಇದನ್ನು ಕ್ಲಿಕ್ ಮಾಡಿದಾಗ ರಿಮಾರ್ಕ್ ಸಹ ಅಲ್ಲಿ ಓಪನ್ ಆಗುತ್ತೆ. ರಿಮಾರ್ಕ್ನಲ್ಲಿ ಟೀಚರ್ಸ್ ಡೀಟೇಲ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ
ಟೈಪ್ ಮಾಡಿ ಆನಂತರ ಇಲ್ಲಿರುವಂತಹ ಬಾಕ್ಸನ್ನು ಕ್ಲಿಕ್ ಮಾಡಿ ಆನಂತರ ಅಪ್ಡೇಟ್ ಸ್ಟೇಟಸನ್ನು ಕ್ಲಿಕ್ ಮಾಡಬೇಕು. ಹೀಗೆ ಕ್ಲಿಕ್ ಮಾಡಿದ ನಂತರ ಅದು ಅಪ್ಡೇಟ್ ಆಗಿರುತ್ತೆ. ರಿಮಾರ್ಕ್ ಹಾಕಲಿಲ್ಲ ಅಂತಂದರೆ ಅದು ಅಪ್ಡೇಟ್ ಆಗಿರಲ್ಲ. ಆನಂತರ ಮಾರ್ಕ್ಡ್ ಕಂಪ್ಲೀಟೆಡ್ ಅಂತ ಬರುತ್ತೆ ಓವರ್ ಆಲ್ ಸ್ಟೇಟಸ್. ಹೀಗೆ ಮಾರ್ಕ್ಡ್ ಕಂಪ್ಲೀಟೆಡ್ ಎಂದು ಬಂದ ನಂತರ ನಾವು ಈ ವರ್ಷದ ಶಿಕ್ಷಕರ ಮಾಡ್ಯೂಲನ್ನು ಭರ್ತಿ ಮಾಡಿದ್ದೀವಿ ಅಂತ ಅರ್ಥ. ಧನ್ಯವಾದಗಳು.